ಧರ್ಮಸ್ಥಳ ಭಾಗದಲ್ಲಿ ಬುರುಡೆ ಪ್ರಕರಣ ಇನ್ನೇನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ಬಿಡ್ತು. ವರದಿ ರೆಡಿ ಆಯಿತು, ಅದು ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ ಅನ್ನೋ ನಿರೀಕ್ಷೆ ಮಧ್ಯದಲ್ಲೇ ಹೊಸ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಧರ್ಮಸ್ಥಳದಲ್ಲಿ ಮತ್ತೆ ಕುತೂಹಲವನ್ನ ಹುಟ್ಟಿಸಿದೆ ಅಸ್ಥಿ. ಬಂಗ್ಲೆಗೂಡದಲ್ಲಿ ಪತ್ತೆಯಾಗಿದೆಯಾ ರಾಶಿ ಮೂಳೆ? ಮತ್ತೆ ಅಸ್ಥಿಯ ಉತ್ಖನನಕ್ಕೆ ಎಸ್ಐಟಿ ಮುಂದಾಗುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಪ್ರಕರಣಕ್ಕೆ ಹೊಸ ದಿಕ್ಕನ್ನ ಕೊಟ್ಟಿರೋದು ವಿಠಲ್ ಗೌಡ ಹೇಳಿಕೆ. ಯಾಕಂದ್ರೆ ದೂರುದಾರನಾಗಿ ಬಂದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ A1 ಆಗಿದ್ದಾನೆ ಈ ಪ್ರಕರಣದಲ್ಲಿ. ಆತನನ್ನ ಅರೆಸ್ಟ್ ಮಾಡಲಾಗಿದೆ, ಶಿವಮೊಗ್ಗ ಜೈಲಲ್ಲಿ ಇಡಲಾಗಿದೆ. ಇನ್ನುಳಿದವರ ವಿಚಾರಣೆ ಏನಾಗ್ತಾ ಇದೆ, ಸೂಕ್ತವಾದಂತ ಸಾಕ್ಷ್ಯಾಧಾರಗಳು ಅವರ ವಿರುದ್ಧವಾಗಿ ಸಿಗದಂತ ಹಿನ್ನೆಲೆಯಲ್ಲಿ ಕೇವಲ ವಿಚಾರಣೆಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ. ಈ ಮಧ್ಯದಲ್ಲಿ ವಿಠಲ್ ಗೌಡ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಬಂಗ್ಲೆಗುಡ್ಡದಲ್ಲಿ ಬುರುಡೆ ಮೂಳೆ ಇದೆ ಅಂತ ಆತ ಹೇಳಿಕೆಯನ್ನ ಕೊಟ್ಟಿದ್ದ. ಭೂಮಿ ಮೇಲೆ ಮತ್ತು ಮಣ್ಣಿನ ಅಡಿಯಲ್ಲಿ ಮೂಳೆಗಳಿದೆ ಅಂತ ಆತ ಹೇಳಿದ್ದ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಸತ್ಯ ಶೋಧನೆಗೆ ಇಳಿದಿದೆ ಎಸ್ಐಟಿ. ಸಾಕ್ಷ್ಯ ನಾಶಕ್ಕೂ ಮುನ್ನ ಕ್ರಮಕ್ಕೆ ಮೊಹಾಂತಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಬುರುಡೆ ಪತ್ತೆ ಮಾಡಿ FSLಗೆ ಕಳಿಸೋಕೆ ಚಿಂತನೆ ಆಗ್ತಾ ಇದೆ. ಈ ಬಗ್ಗೆ ಕಾನೂನು ಸವಾಲು ಪರಿಶೀಲನೆಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಪಂಚಾಯತ್ ದಾಖಲೆ ಫೋರ್ಜರಿ ಬಗ್ಗೆನೂ ಕೂಡ ತನಿಖೆ ಆಗ್ತಾ ಇದೆ. ಧರ್ಮಸ್ಥಳ ಪಂಚಾಯಿತಿ ಬಗ್ಗೆನೂ ಕೂಡ ವರದಿಯನ್ನ ಕೇಳಿದ್ದಾರೆ ಮೊಹಾಂತಿ. ತ್ವರಿತವಾಗಿ ಪ್ರಕರಣದ ಸತ್ಯಾಸತ್ಯತೆಯನ್ನ ಬಯಲು ಮಾಡೋದಕ್ಕೆ ಅಧಿಕಾರಿಗಳಿಗೆ ಮೊಹಾಂತಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರು ನೀಡಿದಂತ ದೂರಿನ ಬಗ್ಗೆ ತನಿಖೆ ಮಾಡೋದಕ್ಕೂ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಕರಣದ ತನಿಖೆಯ ಮಾಹಿತಿಯನ್ನ ಗೌಪ್ಯವಾಗಿ ಇಡಬೇಕು ಅಂತಲೂ ಕೂಡ ಅಧಿಕಾರಿಗಳಿಗೆ ಮೊಹಾಂತಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಇನ್ನೇನು ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಕ್ಲೈಮ್ಯಾಕ್ಸ್ ಬಂದ್ಬಿಡ್ತು, ಎಲ್ಲವೂ ಮುಗಿದು ಹೋಯ್ತು ಅನ್ನುವಾಗ ಬೇರೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಈಗ ವಿಠಲ್ ಗೌಡ ಹೇಳಿಕೆ ಈ ಪ್ರಕರಣದಲ್ಲಿ ಯಾವ ತರ ಟ್ವಿಸ್ಟ್ ಕೊಟ್ಟಿದೆ, ಉತ್ಖನನ ಮಾಡೋದಿಲ್ಲ ಅಂತೇಳಿ ಅವತ್ತು ಪರಮೇಶ್ವರ್ ಅವರೇ ಸದನದಲ್ಲಿ ಹೇಳಿದ್ರು. ಸೊ ಇದೆಲ್ಲ ಹೇಳಿಕೆಗಳು ಗೊಂದಲದ ಮಧ್ಯದಲ್ಲಿ ನಿನ್ನೆ ಮ್ಯಾರಥಾನ್ ಮೀಟಿಂಗ್ ಮಧ್ಯದಲ್ಲಿ ಮತ್ತೆ ಉತ್ಖನನ ಏನಾದರೂ ಆಗುತ್ತಾ ಬಂಗ್ಲೆಗುಡ್ಡದಲ್ಲಿ? ಶರ್ಮಿತಾ, ವಿಠಲ್ ಗೌಡ್ರ ಹೇಳಿಕೆ ಈ ಒಟ್ಟು ಪ್ರಕರಣಕ್ಕೆ ಹೊಸ ದಿಕ್ಕನ್ನ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಎಲ್ಲವೂ ಕೂಡ ಮುಗೀತು ಅನ್ಕೋಷ್ಟ್ರಲ್ಲಿ ಈಗ ಮತ್ತೊಂದು ಹೊಸ ಅಧ್ಯಾಯ ಆರಂಭಗೊಳ್ಳುವಂತ ಎಲ್ಲ ಸ್ಪಷ್ಟ ಸೂಚನೆಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಒಂದು ಹಂತದ ವಿಚಾರಣೆ ಆಗಿದೆ, ಅವರನ್ನ ಬಿಟ್ಟು ಕಳಿಸಲಾಗಿದೆ. ಮುಂದೆ ಸೂಚನೆ ಕೊಟ್ಟಂತಹ ಸಂದರ್ಭದಲ್ಲಿ ಮತ್ತೆ ವಿಚಾರಣೆಗೆ ಹಾಜರಾಗಬೇಕೆಂಬ ತಾಕೀತನ್ನು ಕೂಡ ಮಾಡಲಾಗಿದೆ. ಇದರ ನಡುವೆ ವಿಠಲ್ ಗೌಡ ಕೊಟ್ಟಿರುವ ಹೇಳಿಕೆ ಅದು ಬಹಳ ಸಂಚಲನಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಆ ಬುರುಡೆಗಳಿವೆ, ಮಾನವ ಶರೀರದ ಅವಶೇಷಗಳು ಸಾಕಷ್ಟಿವೆಂಬ ಹೇಳಿಕೆಯನ್ನ ವಿಠಲ್ ಗೌಡ್ರ ಕೊಟ್ಟಿದ್ರು. ಇದರ ಸತ್ಯಾಸತ್ಯತೆಯಾಗಿ ಜನ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ವಿಠಲ್ ಗೌಡ ಹೇಳಿದ್ದು ಸುಳ್ಳು ಅಂತ ಆದ್ರೆ ಇಷ್ಟೊತ್ತಿಗೆ ಅವರ ಮೇಲೆ ಕೇಸ್ ಹಾಕಬೇಕಾಗಿತ್ತು. ಆದ್ರೆ SIT ಯಾಕೆ ಇಂತಹ ಕ್ರಮವನ್ನು ಮಾಡಿಲ್ಲ? SIT ಕೂಡ ವಿಠಲ್ ಗೌಡ್ರ ಹೇಳಿಕೆಗೆ ಸಮ್ಮತಿಯನ್ನ ಸೂಚಿಸುತ್ತಿದೆ ಎಂಬ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ ತನಕ ಮ್ಯಾರಥಾನ್ ಮೀಟಿಂಗ್ ಅನ್ನ SITಯ ಪ್ರಮುಖರು ಪ್ರಣವ್ ಮೊಹಂತಿ ಅವರು ಅಧಿಕಾರಿಗಳ ಜೊತೆ ಮಾಡಿದ್ರು. ಪ್ರಮುಖವಾಗಿ ವಿಠಲ್ ಗೌಡ್ರ ಹೇಳಿಕೆ ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಫೋರ್ಜರಿ ಆಗಿದೆ ಎಂಬ ದೂರಿತ್ತು. ಆ ದೂರಿನ ಅನ್ವಯ ಇಡೀ ಮ್ಯಾರಥಾನ್ ಮೀಟಿಂಗ್ ಅಲ್ಲಿ ಚರ್ಚೆಯಾದಂತಹ ವಿಚಾರ. ಹಾಗಾಗಿ ವಿಠಲ್ ಗೌಡ್ರ ಹೇಳಿಕೆ ಅನುಸಾರವಾಗಿ ಆ ಬಂಗ್ಲಗುಡ್ಡ ಕಾಡಿನಲ್ಲಿ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಬೇಕು, ಅಲ್ಲಿ ಸತ್ಯ ಶೋಧನೆಯನ್ನು ಮಾಡಬೇಕಂತ ಹೇಳಿ ಅಧಿಕಾರಿಗಳಿಗೆ ಪ್ರಣವ್ ಮೊಹಂತಿ ಅವರು ಸೂಚನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಂಗ್ಲಗುಡ್ಡ ಕಾಡಿನಲ್ಲಿ ಇವತ್ತು ಬುರುಡೆಗಾಗಿ ಶೋಧ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ವಿಠಲ್ ಗೌಡ್ರು ಹೇಳ್ತಾ ಇರುವಂತದ್ದು ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲೇ ಸುಮಾರು 4-5 ಬುರುಡೆಗಳಿವೆ, ಮಾನವ ಶರೀರದ ಹಲವು ಅವಶೇಷಗಳು ಚದುರಿಕೊಂಡಂತಹ ಸ್ಥಿತಿಯಲ್ಲಿ ಇದೆ. ಈ ವಿಚಾರ ಕೂಡ SITಗೆ ಗೊತ್ತಿದೆ. ನನ್ನ ಜೊತೆ ಬಂದಂತಹ SIT ಅಧಿಕಾರಿಗಳು ಕೂಡ ಇದನ್ನು ಪ್ರತ್ಯಕ್ಷವಾಗಿ ಕಂಡಿದ್ದಾರೆ ಎಂಬ ವಿಚಾರವನ್ನ ವಿಠಲ್ ಗೌಡ್ರು ಒಂದು ಹೇಳಿಕೆಯಲ್ಲಿ ಕೊಟ್ಟಿದ್ರು. ಹಾಗಾಗಿ ಇವತ್ತು ಕೇವಲ ಶೋಧ ಕಾರ್ಯವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಪೂರಕವಾಗಿ ಬೆಳ್ತಂಗಡಿಯ ಅರಣ್ಯ ಇಲಾಖೆ, ಧರ್ಮಸ್ಥಳದ ಗ್ರಾಮ ಪಂಚಾಯತ್ನ ಹಿರಿಯ ಅಧಿಕಾರಿಗಳಿಗೆ SIT ಸೂಚನೆ ಕೊಟ್ಟಿದೆ. ಯಾವ ಕ್ಷಣದಲ್ಲಾದರೂ SIT ಹೋಗಿ ಅಲ್ಲಿ ಶೋಧ ಕಾರ್ಯ ಮಾಡಬಹುದು. ಆ ಬುರುಡೆಗಳನ್ನ FSLಗೆ ಕೊಡುವಂತ ನಿಟ್ಟಿನಲ್ಲಿ ಆಗುವಂತಹ ಎಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು. ಹಾಗಾಗಿ ಇವತ್ತು ಯಾವುದೇ ಕ್ಷಣಕ್ಕೂ ತಾವು ರೆಡಿ ಇರಬೇಕೆಂಬ ಸೂಚನೆಯನ್ನು SIT ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು ಬಂಗ್ಲಗುಡ್ಡ ಕಾಡಿನಲ್ಲಿ ಬುರುಡೆಗಾಗಿ ಶೋಧ ಆಗುವಂತ ಎಲ್ಲ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಒಂದು ವೇಳೆ ಬಂಗ್ಲಗುಡ್ಡ ಕಾಡಿನಲ್ಲಿ ವಿಠಲ್ ಗೌಡ್ರು ಹೇಳಿದ ಪ್ರಕಾರವಾಗಿ ಅಲ್ಲಿ ಬುರುಡೆಗಳು, ಮಾನವ ದೇಹದ ಹಲವು ಅವಶೇಷಗಳು ಸಿಕ್ಕರೆ ಈ ಪ್ರಕರಣದ ಹೊಸ ದಿಕ್ಕು ಪಡೆಯೋದು ಬಹಳಷ್ಟು ಖಚಿತವಾಗ್ತಾ ಇದೆ. ಯಾಕಂದ್ರೆ ಚಿನ್ನಯ್ಯ ಹೇಳಿದ್ದು ಎಲ್ಲವೂ ಸುಳ್ಳು ಅಂತ ಹೇಳಿಗ
ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದ್ರೆ ಆ ಸುಳ್ಳಿನ ಹಿಂದೆ ಸತ್ಯ ಒಂದಿದೆ ಅನ್ನೋದನ್ನು ವಿಠ್ಠಲ್ ಗೌಡ್ರು ಹೇಳ್ತಾ ಇರುವಂತದ್ದು. ಹಾಗಾಗಿ ವಿಠ್ಠಲ್ ಗೌಡ್ರ ಹೇಳಿಕೆ ಇಡೀ ಪ್ರಕರಣಕ್ಕೆ ಒಂದು ಹೊಸ ದಿಕ್ಕನ್ನ ತಂದುಕೊಡುತ್ತೆ. ಈ ನಿಟ್ಟಿನಲ್ಲಿ SIT ಇವತ್ತು ಯಾವೆಲ್ಲ ಕ್ರಮವನ್ನ ಮಾಡುತ್ತೆ ಅದು ಬಹಳ ಕುತೂಹಲವನ್ನ ಕೇಳಿಸಿರುವಂತದ್ದು. ಶರ್ಮಿತಾ. ಕಿಶನ್, ಈಗ ಬಂಗ್ಲೆಗುಡ್ಡದಲ್ಲಿ ಸಾಕಷ್ಟು ಶವಗಳಿದೆ ಅಥವಾ ಅಸ್ಥಿಪಂಜರ ಇದೆ ಅಂತ ವಿಠ್ಠಲ್ ಗೌಡ್ರ ಸ್ಟೇಟ್ಮೆಂಟ್ ಒಂದು ಟ್ವಿಸ್ಟ್ ಕೊಟ್ಟಿದೆ. ಅಫ್ಕೋರ್ಸ್ ಈ ಪ್ರಕರಣಕ್ಕೆ ಇಲ್ಲ ಅಂತಲ್ಲ. ಅಟ್ ದ ಸೇಮ್ ಟೈಮ್ ಮತ್ತೊಂದು ಪ್ರಶ್ನೆ ಮೂಡೋದು, ಇಲ್ಲಿ ಗ್ರಾಮ ಪಂಚಾಯತಿ ದಾಖಲೆಗಳಲ್ಲಿ ದಾಖಲಾಗಿ ಅಲ್ಲೇನಾದ್ರೂ ಶವಗಳನ್ನ ಹೂಳಲಾಗಿದೆಯಾ ಅಂತಲೂ ಕೂಡ ಒಂದು ಪ್ರಶ್ನೆ ಉದ್ಭವವಾಗುತ್ತೆ. ಇದಕ್ಕೆ ಅಲ್ಲಿಗೇನು ಉತ್ತರ ಸಿಗ್ತಾ ಇದೆ? ಖಂಡಿತ. ಯಾಕೆಂದ್ರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಎಲ್ಲ ದಾಖಲೆಗಳನ್ನ SIT ಈಗ ತಡಕಾಡಿದೆ. ಇದರ ಜೊತೆಗೆ ಗಿರೀಶ್ ಮಟ್ಟಣ್ಣವ್ರು ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಕೊಟ್ಟಿರುವಂತಹ ದೂರುಗಳು ಕೂಡ ಇದೇ ರೀತಿಯಾಗಿರುವಂತದ್ದು. ಒಂದು ಅನುಮಾನಾಸ್ಪದವಾಗಿ ಸಾವಾಗತ್ತೆ, ಆ ಸಾವನ್ನ ಆ ವ್ಯಕ್ತಿಯ ಅವರು ದಫನ ಮಾಡಬೇಕು, ಆದ್ರೆ ಇಲ್ಲಿ ದಹನ ಮಾಡಲಾಗಿದೆ ಎಂಬ ದೂರನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಆ ಬಂಗ್ಲಗುಡ್ಡ ಕಾಡಿನಲ್ಲಿ ಬೇಕಾಬಿಟ್ಟಿಯಾಗಿ ಹೂಳಲಾಗಿದೆ, ಯಾರ ಪರ್ಮಿಷನ್ ಕೂಡ ತೆಗೆದುಕೊಂಡಿಲ್ಲ, ಪೊಲೀಸ್ ಇಲಾಖೆಯಲ್ಲಿ ಅದರ ಕೆಲವುದಕ್ಕೆ UDR ಕೂಡ ಆಗಿಲ್ಲ, ಅಂತಹದ ಹೆಣಗಳನ್ನು ಅಲ್ಲಿ ಹೂಳಲಾಗಿದೆ ಅನ್ನೋದರ ಆರೋಪವನ್ನು ಮಾಡ್ತಾ ಇರುವಂತದ್ದು. ಹಾಗಾಗಿ ಇವತ್ತು ವಿಠ್ಠಲ್ ಗೌಡ್ರು ಹೇಳ್ತಾ ಇರುವಂತದ್ದು, ನಾವು ಅಲ್ಲಿ ಮಹಜರಿಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಬುರುಡೆಗಳಿತ್ತು, ಸಾಕಷ್ಟು ಕಡೆಗಳಲ್ಲಿ ಮಾನವ ಮೂಳೆಗಳಿತ್ತು ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಇದು ಆತ್ಮಹತ್ಯೆ ಮಾಡಿಕೊಂಡದ್ದ ಅಥವಾ ವಿಠ್ಠಲ್ ಗೌಡ್ರೆ ಹೇಳಿರೋ ಪ್ರಕಾರವಾಗಿ ಇದು ಬಹಳ ಅನುಮಾನಾಸ್ಪದ ಪ್ರಕರಣವ ಅನ್ನೋದನ್ನ ಅದು ತನಿಖೆಯ ನಂತರವಾಗಿ ಗೊತ್ತಾಗಬೇಕಾಗಿದೆ. ಆದ್ರೆ ಚಿನ್ನಯ್ಯ ಹೇಳಿರುವಂತದ್ದು ಕೂಡ ಇದೇ ರೀತಿಯಾಗಿ ಹೇಳ್ತಾ ಇದ್ದ. ಯಾಕೆಂದ್ರೆ ನೇತ್ರಾವತಿಯ ತೀರದಲ್ಲಿ 100ಕ್ಕೂ ಹೆಚ್ಚು ಶವಗಳನ್ನು ನಾನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ. ಆತನಿಗೆ ಸುಮಾರು 17 ಚಾನ್ಸ್ಗಳನ್ನು ಕೊಡಲಾಗಿತ್ತು, ಆದ್ರೆ ಅಲ್ಲಿ ಯಾವುದೇ ಕಳೆಬರಗಳು ಸಿಕ್ಕಿಲ್ಲ. ವಿಠ್ಠಲ್ ಗೌಡ್ರು ಹೇಳಿದ ಪ್ರಕಾರವಾಗಿ ಇವತ್ತು ಕಳೆಬರ ಸಿಕ್ಕರೆ ಮತ್ತೆ ತನಿಖೆ ಒಂದು ಹೆಜ್ಜೆ ಮುಂದೆ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಶರ್ಮಿತಾ.